ಸಿದ್ದರಾಮಯ್ಯ ಸರ್ಕಾರದ ಜಾತಿ ಜನಗಣತಿ ವಿಚಾರದಲ್ಲಿ ರಾಜಕೀಯ ಜೋರಾಗ್ತಿದೆ. ಜಾತಿ ಗಣತಿಯಲ್ಲಿರೋ ಜಾತಿವಾರು ಲೆಕ್ಕಾಚಾರಗಳು ಹೊರಗೆ ಬರ್ತಾ ಇದ್ದಂತೆ ಸ್ವಾಮೀಜಿಗಳು ಸೈಲೆಂಟ್ ಸಮರ ಸಾರಿದ್ದಾರೆ. ಸಮುದಾಯ ಮುಖ್ಯಾನ ಕುರ್ಚಿ ಮುಖ್ಯಾನ ಯೋಚಿಸಿ ಅಂತ ಸಂದೇಶ ಕೊಟ್ಟಿದ್ದಾರಂತೆ. ಇನ್ನೊಂದು ಕಡೆ ಬಿಜೆಪಿಯವರು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರೆ ಕಾಂಗ್ರೆಸ್ನವರು ಕಾಂತರಾಜು ರಿಪೋರ್ಟ್ ಓದೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಹಿಂಗೆ ಸಿದ್ದರಾಮಯ್ಯ ಇದ್ರೆ ಕರ್ನಾಟಕದಲ್ಲೂ ಕೂಡ ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗಕ್ಕೆ ದಾರಿ ಆಗ್ತದೆ. ಇದು ಕಾಗಮ್ಮ ಗೋಗಮ್ಮನ ಕಥೆ ಆಗಿದೆ. ಈ ಒಂದು ವರದಿ ನೋಡಿಲ್ಲ. 10 ವರ್ಷದ ಹಳೆ ಜಾತಿಗಣತಿ ವಿರುದ್ಧ ಸಮರ. ಸಚಿವರು ಶಾಸಕರಿಗೆ ಸ್ವಾಮೀಜಿಗಳಿಂದ ನೀತಿ ಪಾಠ. 10 ವರ್ಷಗಳ ಹಳೆಯ ಕಾಂತರಾಜು ಸಮಿತಿ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಕಾನೂನಾತ್ಮಕವಾಗಿ ಜಾರಿ ಮಾಡಲು 2ನೇ ಹೆಜ್ಜೆ ಇಟ್ಟಿದ್ದಾರೆ. 2015ರ ಜಾತಿಗಣತಿ ವರದಿಯನ್ನ ಜಾರಿಗೆ ಸ್ವೀಕರಿಸಿದ್ದಾಯಿತು. ಈಗ ಮುಚ್ಚಿಟ್ಟಿದ್ದ ಜಾತಿ ಜನಗಣತಿ ವರದಿಯನ್ನ ಸಚಿವರಿಗೂ ಹಂಚಿಕೆ ಮಾಡಿ ಬಹಿರಂಗಗೊಳಿಸಿದ್ದಾರೆ. ಈ ಸಲ ಅಂತೆ ಕಂತೆ ಆಯ್ತು ನೋಡೋಣ, ಯೋಚನೆ ಮಾಡೋಣ ಅನ್ನೋದನ್ನೆಲ್ಲ ಬದಿಗಿಟ್ಟಿದ್ದಾರೆ. ಕಾಂತರಾಜು ಸಮಿತಿ ಕೊಟ್ಟಿರುವ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿ ಆಧಾರಿತ ಜಾತಿ ಜನಗಣತಿಯನ್ನ ಸಚಿವರ ಕೈಗೂ ಕೊಟ್ಟು ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸಹಜವಾಗೇ ಇದು ಜಾತಿವಾರು ಸಮುದಾಯದವರನ್ನ ಕೆರಳಿಸಿದೆ. ಪ್ರಮುಖವಾಗಿ ಸ್ವಾಮೀಜಿಗಳನ್ನ ಸಿಟ್ಟಿಗೆಬ್ಬಿಸಿದೆ. ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮಾಜದ ಸ್ವಾಮೀಜಿಗಳಾದ ಸುತ್ತೂರು ಮಠದ ಶ್ರೀಗಳು, ಸಿದ್ಧಗಂಗಾ ಸ್ವಾಮೀಜಿ, ಒಕ್ಕಲಿಗ ಸಮುದಾಯದ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಚಂದ್ರಶೇಖರ ಸ್ವಾಮೀಜಿಗಳು ನೇರವಾಗಿ ವಿರೋಧಿಸಿದ್ರು. ಈಗ ವೀರಶೈವ ಲಿಂಗಾಯತ, ಒಕ್ಕಲಿಗ ಸ್ವಾಮೀಜಿಗಳು ಹೆಚ್ಚು ಮಾತಾಡದೆ ಜಾತಿ ಜನಗಣತಿಯ ಲೋಪದೋಷಗಳನ್ನು ಹೇಗೆ ರಿಪೇರಿ ಮಾಡಬೇಕು, ಹೇಗೆ ವರದಿಗೆ ಇತಿಶ್ರೀ ಹಾಡಿಸಬೇಕು ಅಂತ ತಯಾರಿ ಮಾಡಿಕೊಂಡಿದ್ದಾರೆ. 1. ಒಕ್ಕಲಿಗ ಲಿಂಗಾಯತ ಸಚಿವರು ವರದಿ ಒಪ್ಪಬಾರದು. 2. ಸಂಪುಟ ಸಭೆಯಲ್ಲೇ ಪ್ರಬಲವಾಗಿ ವಿರೋಧಿಸಬೇಕು. 3. ಸಚಿವರ ವಿರೋಧ ಸಮಾಜಕ್ಕೆ ಗೊತ್ತಾಗುವಂತಿರಬೇಕು. 4. ಜಾತಿಗಣತಿಯನ್ನ ಎಲ್ಲಾ ಶಾಸಕರು ವಿರೋಧಿಸಬೇಕು. 5. ಪಕ್ಷಭೇದ ಬಿಟ್ಟು ಸಮುದಾಯಕ್ಕಾಗಿ ಒಗ್ಗಟ್ಟಾಗಿರಬೇಕು. 6. ರಾಜಕೀಯಕ್ಕಾಗಿ ಸಮುದಾಯಕ್ಕೆ ಅನ್ಯಾಯ ಮಾಡಬಾರದು. 7. ಶೀಘ್ರದಲ್ಲೇ ಸಭೆ ನಡೆಸಿ ಒಗ್ಗಟ್ಟಿನ ನಿರ್ಧಾರ ಘೋಷಿಸೋಣ. ಇಂಥದ್ದೊಂದು ಸಂದೇಶವನ್ನ ಸ್ವಾಮೀಜಿಗಳು 3 ಪಕ್ಷಗಳ ಶಾಸಕರಿಗೆ, ಸಂಸದರುಗಳಿಗೆ ಹಾಗೂ ಸರ್ಕಾರದಲ್ಲಿರುವ ಜಾತಿವಾರು ಸಮುದಾಯವಾರು ಸಚಿವರುಗಳಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಸಚಿವರು ಸಮುದಾಯ ಪರ ನಿಲ್ಲದಿದ್ರೆ ಮುಂದಿನ ಚುನಾವಣೆಯಲ್ಲಿ ಬಾಯ್ಕಾಟ್ ಮಾಡ್ತಾರೆ ಅಂತ ಬಿಜೆಪಿ ಶಾಸಕ ವಿಪಕ್ಷ ನಾಯಕ ಅಶೋಕ್ ಕೂಡ ಸ್ಪಷ್ಟಪಡಿಸಿದ್ರು. ಇವ್ರು ಯಾರಾದ್ರೂ ಕಾಂಗ್ರೆಸ್ ಅಲ್ಲಿರುವಂತ ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಬೇರೆ ಬೇರೆ ಸಮುದಾಯದವ್ರು ಯಾರ್ಯಾರು ವಿರೋಧ ಮಾಡ್ತಾರೆ ಆ ಸಮುದಾಯದ ಇವರೇನಾನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಒಪ್ಪಿಗೆ ಕೊಟ್ರೆ ಇಡೀ ಸಮುದಾಯ ಅವರನ್ನ ಬೈಕಾಟ್ ಮಾಡ್ತಾರೆ. ಆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸೈನ್ ಆಗ್ತೀರಾ ಮುಸ್ಲಿಮರ ಒಂದು ಪಾಪ್ಯುಲೇಷನ್ಗೆ ಅಂದ್ರೆ ನಾಚಿಕೆ ಆಗ್ಬೇಕು. ನಿಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಸಮುದಾಯದ ಸ್ವಾಮೀಜಿಗಳನ್ನ ಬಿಟ್ಟು ಜಾತಿ ಜನಗಣತಿ ಜಾರಿ ಮಾಡಲ್ಲ, ಸಮಸ್ಯೆಗಳಿದ್ರೆ ಸರಿಪಡಿಸ್ತೀವಿ ಅನ್ನೋದು ಪರಮೇಶ್ವರ್ ಅವರ ಮಾತು. ಯಾರು ಎಲ್ಲ ಜನಸಂಖ್ಯೆ ಅಂದ್ರೆ ಯಾರೋ ಒಂದು ಜನ ಬಿಟ್ಬಿಟ್ಟು ಮಾಡೋಕ್ಕಾಗುತ್ತಾ? ಎಲ್ಲರೂ ಅದು ನೋಡೋಣ, ಪರಿಶೀಲನೆ ಮಾಡಲಿ. ಅಲ್ಲ, ಪರಿಶೀಲನೆ ಮಾಡೋಣ. ಒಂದು ವೇಳೆ ಆ ರೀತಿ ಆಗಿದ್ರೆ ಅದಕ್ಕೇನು ಉತ್ತರ ಮಾಡಬೇಕು, ಕರೆಕ್ಟಿವ್ ಮೆಜರ್ಸ್ ಅಂತ ಇರ್ತಾವಲ್ಲ, ಅದು ಮಾಡೋಣ. ಹಿಂದೆ ಉಳಿದಿದ್ದಾರೆ ಸಮಾಜ, ಯಾವುದೋ ಒಂದು ಸಮಾಜ ಹಿಂದೆ ಉಳಿದಿದ್ದಾರೆ ಅಂದಾಗ ಅವರನ್ನು ಮುಂದಕ್ಕೆ ತರೋ ಅಂಥದ್ದು ಟರ್ಮ್ಸ್ ಆರ್ ರೆಫರೆನ್ಸ್ ಕೊಟ್ಟಿರೋದು. ಆ ಉದ್ದೇಶದಿಂದ ಅಲ್ವಾ ಮಾಡಿರೋದು. ಆ ಉದ್ದೇಶ ನಮಗೆ ಸಫಲ ಆದರೆ ಸಾಕು. ಜಾತಿ ಜನಗಣತಿ 100% ಜಾರಿಯಾಗಲ್ಲ ಎಂದ ಬಿಜೆಪಿ. ನಾಳೆಯಿಂದ ರಾಜ್ಯಾದ್ಯಂತ ಹೋರಾಟದ ಸಿದ್ಧತೆ ಸಭೆ. ಜಾತಿ ಜನಗಣತಿಯನ್ನ ಬಿಜೆಪಿಯವರು ಆರಂಭದಿಂದಲೂ ವಿರೋಧ ಮಾಡುತ್ತಿದ್ದಾರೆ. ಈಗಲೂ ಜಾತಿ ಜನಗಣತಿಯನ್ನ ಒಪ್ಪಲ್ಲ ಅಂತ ಕಡ್ಡಿ ಮುರಿದಂಗೆ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳ್ಳೋಕೆ ಜಾತಿ ಜನಗಣತಿ ಅಂತಿದ್ದಾರೆ. ಜಾತಿ ಜನಗಣತಿನೂ ಜಾರಿಯಾಗಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿನೂ ಇರಲ್ಲ ಅಂತ ಬಿಜೆಪಿ ನಾಯಕರು ನೇರ ವಾಗ್ದಾಳಿನೂ ಮಾಡಿದ್ರು. ಅಷ್ಟೇ ಅಲ್ಲ, ನಾಳೆ ಬಿಜೆಪಿ ನಾಯಕರು ಸಭೆ ಸೇರ್ತಿದ್ದು ಜಾತಿ ಜನಗಣತಿ ಜಾರಿಗೆ ಸರ್ಕಾರ ಮುಂದಾದ್ರೆ ಅದನ್ನ ಕಟ್ಟಿ ಹಾಕಬೇಕು, ಹೇಗೆ ಹೋರಾಟ ನಡೆಸಬೇಕು ಅನ್ನೋದನ್ನ ನಾಳೆಯ ಸಭೆಯಲ್ಲಿ ನಿರ್ಣಯ ಮಾಡಲಿದ್ದಾರೆ ಬಿಜೆಪಿಯವರು. ಕಾಂತರಾಜು ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವ್ರ ಪಾರ್ಟಿಯವರೇ 50-60% ಹೇಳ್ತಾ ಇದ್ದಾರೆ. ಬಹುತೇಕ ಕಡೆ ಸರ್ವೆ ನಡೆದಿಲ್ಲ, ಮಕ್ಕಿ ಆಗಿದೆ. ಇದು ಕಾಗಮ್ಮ ಗೋಗಮ್ಮನ ಕಥೆ ಆಗಿದೆ. ಈ ಒಂದು ವರದಿ, ಈ ವರದಿಯಲ್ಲಿ ಪ್ರಾಮಾಣಿಕವಾಗಿ ವರದಿಯನ್ನು ಮಾಡಿಲ್ಲ ಅನ್ನೋ ಕೂಗಿದೆ. ನೀವು ಇವತ್ತು ಯಾಕೋಸ್ಕರ ಮಾಡ್ತಾ ಇದ್ದೀರಿ? ಮಾಡೋದು ಬೇಡ. ಆ ವರದಿಯನ್ನು ತಿರಸ್ಕಾರ ಮಾಡಿ. ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಬಂದಿದೆ. ಇದು ಸಮೀಕ್ಷೆ
ಈ ಸಮೀಕ್ಷೆಯನ್ನು ಅಧ್ಯಯನ ಮಾಡಿ ಮುಂದೆ ತೀರ್ಮಾನ, ಅವರಲ್ಲೇ ಗೊಂದಲ ಅದ. ಹಾಗಾಗಿ ಮೊದಲ ಸರಿಯಾಗಿ ಸೈಂಟಿಫಿಕ್ ಆಗಿ ವರದಿಯನ್ನು ತರಿಸಿ ಸಮೀಕ್ಷೆಯನ್ನು ಮಾಡಲಿ. ಗಣತಿಯನ್ನು ಮಾಡುವಂಥ ಅಧಿಕಾರ ಇರೋದು ಭಾರತದ ಸಂವಿಧಾನ ಪ್ರಕಾರ ಭಾರತ ಸರ್ಕಾರಕ್ಕೆ ಮಾತ್ರ. ಇವರು ಸಮೀಕ್ಷೆ ಮಾಡಬಹುದು. ಆ ಸಮೀಕ್ಷೆನೂ ಅನ್ಸೈಂಟಿಫಿಕ್ ಆಗಿದೆ ಅಂತ ಬಾರಿ ಬಾರಿ ಹೇಳಿದ್ದಾರೆ. ನಕಲಿ ಗಾಂಧಿಗಳ ಹೆಸರು ಹೇಳಿ ಅವರು ಹೆದರಿಸಿ ಮೊನ್ನೆ ಕ್ಯಾಬಿನೆಟಲ್ಲಿ ಇದು ಚರ್ಚೆ ಆಗಲಾರದನ್ನು ಮಾಡಿದ್ದಾರೆ. ಅದರ ಸಾಕಷ್ಟು ಒಳಗುದಿಗಿದೆ. ಮೊದಲು ಕಾಂಗ್ರೆಸ್ ಪಾರ್ಟಿ ತನ್ನ ನಿಲುವು ಸ್ಪಷ್ಟಪಡಿಸಲಿ. ಕಾಂತರಾಜನ್ ಮನೆಗೆ ಕರೆಸ್ಕೊಂಡು ಅವರು ಡಿಕ್ಟೇಟ್ ಮಾಡಿರೋಂಥ ವರದಿ ಇದು. ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ, ಇದು ಜಗಜ್ಜಾಹೀರಾತು ಆಗಿರುವಂಥ ವರದಿ ಇದು. ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದ ಮನುಷ್ಯ. ಈ ರಾಜ್ಯದ ಜನತೆಗೆ ಯಾವುದೋ ಒಂದು ಸಮುದಾಯಕ್ಕೆ 16 ಸಮುದಾಯಕ್ಕೆ ಮೋಸ ಮಾಡ್ತಕ್ಕಂಥದ್ದು ತಮ್ಮಗಳಿಂದ ಆಗಕೂಡ್ದು. ಸರಿಯಾದ ನೈಜ ರೀತಿಯ ಜಾತಿ ವರದಿಯನ್ನು ಮುಂದಿನ ದಿನದಲ್ಲಿ ಮಂಡಿಸಬೇಕು. ಇಲ್ಲ ಆದರೆ ಎಲ್ಲರೂ ಬೀದಿಗೆ ಇಳಿತಕ್ಕಂಥ ಕಾಲ ಖಂಡಿತವಾಗೂ ಅನ್ಯಾಯ ಆದಂಥ ಸಮುದಾಯ ಯಾವುದೂ ಸುಮ್ಮನೆ ಕೂತ್ಕೊಂಡಿದ್ದಿಲ್ಲ. ಬಿಜೆಪಿ ನಾಯಕರೇನೋ ಜಾತಿ ಜನಗಣತಿ ವಿರುದ್ಧ ಅಬ್ಬರಿಸುತ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಏಪ್ರಿಲ್ 17ಕ್ಕೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಏಪ್ರಿಲ್ 17ರ ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಬಿಟ್ರೆ ಇನ್ಯಾವ ವಿಚಾರದ ಬಗ್ಗೆಯೂ ಚರ್ಚೆ ಆಗಲ್ಲ. ಅವತ್ತು ಎಲ್ಲರೂ ಜಾತಿ ಜನಗಣತಿ ವರದಿ ಬಗ್ಗೆ ಮುಕ್ತವಾದ ಅಭಿಪ್ರಾಯ ಹಂಚಿಕೊಳ್ಳಿ ಅಂತಾನೂ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕೆಲ ಸಚಿವರು ಆಲ್ರೆಡಿ ಅರ್ಧ ವರದಿ ಓದಿ ಮುಗಿಸಿದ್ರೆ ಇನ್ನೂ ಕೆಲ ಸಚಿವರು ವರದಿ ಕೈ ಸೇರಿದೆ ಓದಿಲ್ಲ ಅಂತಿದ್ದಾರೆ. ಅಚ್ಚರಿ ಏನಂದ್ರೆ ಜಾತಿ ಜನಗಣತಿ ವರದಿ ನನಗೆ ಕೊಟ್ಟಿಲ್ಲ, ಕೊಟ್ರೆ ಓದಿ ಹೇಳ್ತೀನಿ ಅಂದ್ರು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಸಿಎಂ ಹೇಳಿದ್ದಾರೆ, ನಾನಿನ್ನ ವರದಿ ನೋಡಿಲ್ಲ, ನೋಡ್ತೀವಿ. ಅದು ಇನ್ನ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಸಿಎಂ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದ್ಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ, ಯಾಕಂದರೆ ಇವಾಗ ಕ್ಯಾಬಿನೆಟ್ನಲ್ಲಿ ಅವ್ರು ಏನು ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ. ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನೇನಾದರೂ ಹೇಳ್ಬೋದು. ಜಾತಿ ಜನಗಣತಿ ವರದಿ ಸಚಿವರಿಗಷ್ಟೇ ಅಲ್ಲ, ಸದ್ದಿಲ್ಲದೆ ಬಿಜೆಪಿಯ ಪ್ರಮುಖ ನಾಯಕರ ಕೈಗೂ ಹೋಗಿದೆ. ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲೇ ಬಿಜೆಪಿ ನಾಯಕರು ಕಾಂತರಾಜು ಸಮಿತಿ ವರದಿಯನ್ನ ಓದ್ಕೊಂಡಿದ್ದಾರೆ. ಆದ್ರೆ ಅವತ್ತಿನಿಂದ ಸುಮ್ಮನಿದ್ರು. ಈಗ ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಜಾರಿಗೆ ಮುಂದಾಗ್ತಿದ್ದಂತೆ ಆಟ ಶುರು ಮಾಡಿದ್ದಾರೆ. ರಾಜಕೀಯ ಏನಾದರೂ ಇರಲಿ, ಜಾತಿ ಜನಗಣತಿ ಅನ್ನೋದು ರಾಜ್ಯದ ಅಭಿವೃದ್ಧಿಗೆ ಅತಿ ಮುಖ್ಯ. ಆದ್ರೆ ವೈಯಕ್ತಿಕ ಅಭಿವೃದ್ಧಿಗೆ ಬಳಕೆ ಆಗಬಾರದು. ಜನರಿಗಾಗಿ, ಜನರಿಗೋಸ್ಕರ, ಜನಕಲ್ಯಾಣಕ್ಕಾಗಿ ಎಲ್ಲರೂ ಒಪ್ಪುವಂಥ ವರದಿ ಜಾರಿಯಾಗಬೇಕು. ಸದ್ಯಕ್ಕೆ ಅಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.